वरदं देवं सिद्धारूढमहं भजे। ಪರಮ ಪೂಜ್ಯ ಪ್ರಾತಸ್ಮರಣೀಯ ಜಗದಾದಿ ಜಗದ್ಗುರು ಪರಮೇಶ್ವರನ ಪರಾವತಾರಿಗಳು, ಪರಮ ಕಲ್ಯಾಣಕಾರಿ ಪರಮ ದಯಾನಿಧಿ ಜಗದ್ಗುರು ಸಿದ್ಧಾರೂಢರ ಕ್ಷೇತ್ರಾಧಿಪತಿ ದೇವತೆಗಳಾಗಿರುವಂತಹ ಜಗದ್ಗುರು ಶ್ರೀಯೋಗಿ ತ್ರಯರಲ್ಲಿಯೂ ಕೂಡ ಅನಂತ ಅನಂತ ಭಕ್ತಿಯ ಶಿರಸಾಷ್ಟ ನಮಸ್ಕಾರ ಸಮರ್ಥನ ಮಾಡಿ ಪ್ರತಿ ವರ್ಷದ ನಿಯಮಾನುಸಾರವಾಗಿ ಹಮ್ಮಿಕೊಂಡು ಬಂದಿರುವಂತಹ ಈ ಒಂದು ಎಲ್ಲ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಪರಮ ಪೂಜ್ಯರು, ಪ್ರಾತಸ್ಮರಣೀಯರು, ಜ್ಞಾನ ತತ್ವದ ವೇದಿಕೆ ಮೇಲೆ ವಿರಾಜಮಾನರಾಗಿರುವಂತಹ ಮಾತನಾಡುವ ನಡೆದಾಡುವ ದೇವರು, ಸಮಾನತೆಯ ಸೂರ್ಯ, ಮಾತೃ ಹೃದಯದ ಮಹಾಂತರು, ಅನಂತ ಕರುಣಾಮೂರ್ತಿಗಳು, ಇನ್ನು ಅನಂತ ಪಾವನ ಬಿರುದಾಂಕಿತರು ಪ್ರಖ್ಯಾತಿಯನ್ನು ಹೊಂದಿರುವ ಪರಮ ಪೂಜ್ಯ ಪರಮಾರಾಧ್ಯ ಸದ್ಗುರು ಪಾದಾರವಿಂದಗಳಲ್ಲಿ ಅನಂತ ಅನಂತ ಕೋಟಿ ಭಕ್ತಿಪೂರ್ವಕ ಶಿರಸಾಷ್ಟ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಬ್ರಹ್ಮವೇದಿಕೆ ಮೇಲೆ ಘನ ಅಧ್ಯಕ್ಷ ಸ್ಥಾನದಲ್ಲಿ ನೇತೃತ್ವ ಸ್ಥಾನದಲ್ಲಿ ಅಲಂಕೃತರಾಗಿರುವ ಪೂಜ್ಯರನ್ನೇ ಮೊದಲು ಮಾಡಿಕೊಂಡು ಎಲ್ಲ ಮಹಾತ್ಮರ ಮಾತೆಯರ ಚರಣಾರವಿಂದಗಳಿಗೂ ಅನಂತ ನಮಸ್ಕಾರ ಸಲ್ಲಿಸಿ ಈ ಒಂದು ಪವಿತ್ರ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಯಥಾರ್ಥ ಜ್ಞಾನವನ್ನು ಪಡೆದುಕೊಂಡು ಧನ್ಯರಾಗಬೇಕು ಎಂಬ ಅಪೇಕ್ಷೆಯಿಂದ ಬಂದಿರುವ ತಮ್ಮೆಲ್ಲರೂ ಕೂಡ ಅನಂತ ಶರಣಾರ್ಥಿಗಳನ್ನ ಸಮರ್ಪಣೆ ಮಾಡಿ 5 ದಿವಸದ ಸತ್ಸಂಗದ 4ನೇ ದಿವಸದ ಬೆಳಗಿನ ಕಾರ್ಯಕ್ರಮದ ಸಲುವಾಗಿ ಲೋಕ ಕಲ್ಯಾಣದ ಚಿಂತಕರಾದ ಶ್ರೀಮಾನ್ ನಿಜಗುಣ ಶಿವಯೋಗಿಗಳಿಂದ ವಿಧಿಸಲ್ಪಟ್ಟಿರುವ ಕೈವಲ್ಯ ಪದ್ಧತಿ ಎಂಬ ನಾಮಕ ಗ್ರಂಥದಲ್ಲಿ ಒಂದು ವಾಕ್ಯವನ್ನು ಆಧರಿಸಿ ಇಲ್ಲಿಯವರೆಗೆ ಬಹು ಸುಂದರವಾಗಿರ್ತಕ್ಕಂಥ ಉಪದೇಶಾಮೃತವನ್ನ ಮಾಡಿದ್ದಾರೆ. ಅದು ಯಾವುದು ಅಂತ ಕೇಳಿದ್ರೆ, ಬೇಡವೇನಭವ ನಿಮ್ಮವನು ಬಹುದಳು ಮಾಡೆನ ಒಲಿದು ಸುಗುಣ ಸಂತತಿಯ ನಿಂತು ಅನ್ನುವಂತ ಪದ್ಯ ಇಲ್ಲಿ ಪ್ರಾರ್ಥನಾರೂಪ ಪದ್ಯವಾಗಿರ್ತಕ್ಕಂಥದ್ದು. ಏನು ಭಗವಂತನನ್ನ ಕುರಿತು ಶ್ರೀಮಾನ್ ನಿಜಗುಣ ಶಿವಯೋಗಿಗಳು ಮುಮುಕ್ಷುವಿನ ಸ್ಥಾನದಲ್ಲಿ ಅಥವಾ ಭಕ್ತನ ಸ್ಥಾನದಲ್ಲಿ ಕುರಿತು ಪ್ರಾರ್ಥನಾ ಮಾಡಿದ್ದಾರೆ. ಏನ್ ಮಾಡಿದಾರೆ ಅಂತ ಕೇಳಿದ್ರ, ಹೇ ಭಗವಂತ, ನಾನು ನಿನಗೆ ಏನ್ ಬೇಡ್ಕೊಳ್ತೀನಿ ಅಂತ ಕೇಳಿದ್ರ, ನನಗೆ ಒಳ್ಳೆ ಸದ್ಗುಣ ಭವಭವವನ್ನು ಎಷ್ಟು ಬೇಕಾದಷ್ಟು ಜನ್ಮವನ್ನು ನನಗೆ ನೀನು ಕೊಡು, ಆದ್ರೆ ನನಗೆ ಸದ್ಗುಣ ಸಂಪತ್ತವನ್ನ ದಯಪಾಲಿಸಿ ನನಗೆ ಏನ್ ಮಾಡೋದು ಕೇಳಿದ್ರ ಭವದಲ್ಲಿ ಹುಟ್ಟಿಸುವಂತಕ್ಕಂಥ ವಾಕ್ಯ. ಅದರಲ್ಲಿ ಏನ್ ಕೇಳಿದಾರ ಅಂತ ಕೇಳಿದ್ರ, ವಿತರಣದೊಡನೆ ಭೋಗಿಸುವ ಅರ್ಥದವನು. ವಿತರಣ ಅಂತಂದ್ರೇನು? ಕೊಡೋದು. ಮತ್ತೊಬ್ಬರಿಗೆ ಕೊಟ್ಟು ನಾನು ಊಟ ಮಾಡು, ನಾ ಭೋಗಿಸ್ಬೇಕು ಬಂದಿರತಕ್ಕಂಥ ಸಂಪತ್ತದಲ್ಲಿ ಅಂತ ಸದ್ಬುದ್ಧಿಯನ್ನ ನನಗೆ ಕೊಟ್ಟು ನನಗೆ ಸಂಪತ್ತವನ್ನು ಕೊಡು ಭಗವಂತ ಅಂತ ತಿಳ್ಕೊಂಡು ಬೇಡಿಕೊಂಡಿದ್ದಾರೆ. ಬೇಡಿಕೊಂಡಂತ ಸಮಯದಲ್ಲಿ ಪರಮಾತ್ಮನ ಕುರಿತು ಏನ್ ಬೇಡ್ಕೋಬೇಕು? ಒಳ್ಳೇದ ಬೇಡ್ಕೋಬೇಕಂತ. ಹಾಗೆ ಇಲ್ಲಿ ಪರಮಾತ್ಮ ಏನ್ ನಮಗ್ ಸಂಪತ್ತ, ಸಿರಿ ಸಂಪತ್ತ ನಮ್ಗೆ ಯಾಕೆ ಬಂದಿರ್ತದ ಅಂತ ಹೇಳಿದ್ರೆ, ಹಿಂದಿನ ಜನ್ಮದ ಒಂದು ಪುಣ್ಯಕ್ಕನುಸಾರವಾಗಿ ನಮಗ ಶ್ರೀಮಂತರಾಗಿರ್ತೀವಿ ಅಂತ ಸಂದರ್ಭ. ಅದಕ್ಕಂತ ಹೇಳ್ಕೊಂಬಾರ ಒಂದ್ ಕಡೆ, ಹಿಂದಿನ ಜನ್ಮದ ಪುಣ್ಯವನ್ನು ಎಂದು ನೋಡಬೇಕು, ಇಂದಿನ ಜನ್ಮದ ಪುಣ್ಯವನ್ನು ಮುಂದೆ ನೋಡಬೇಕು ಆತ್ಮ ಅಂತ ಹೇಳ್ಕೊಂಬಂದ್ರು. ಅಂದ್ರ ಸಿರಿ ಸಂಪತ್ತು ಬಂದಂತ ಸಂದರ್ಭದೊಳಗ ನಾವು ಬಹಳ ಶ್ರೀಮಂತರಾಗಿದ್ದು, ಬಹಳ ಪುಣ್ಯ ಪರೋಪಕಾರ ಮಾಡಿದಂತ ಶ್ರೀಮಂತರಾಗೇವಿ. ಈಗೂ ಸಹಿತ ಪುಣ್ಯ ನಾವು ಉತ್ತಿರ್ತೇವೆ. ಅಂತ ಸಂದರ್ಭದಲ್ಲಿ ನಾವು ದೀನ ದಲಿತರಿಗೆ, ಬಡಬಗ್ಗರಿಗೆ, ಔಷಧೋಪಚಾರ ರೋಗಿಗಳಿಗೆ ಈ ರೀತಿ ಅನ್ನ ದಾನವನ್ನ, ವಿದ್ಯಾದಾನ ಈ ರೀತಿ ಮಾಡೋದ್ರಿಂದ ಏನಾಗ್ತದ ಅಂತ ಕೇಳಿದ್ರೆ ಕೊಟ್ಟಾಗ ಮತ್ ನಾವು ಕೊಡದೇ ಇದ್ರೆ ನಮಗ ಕೊಟ್ಟಾಗ ಭಗವಂತ ಎಲ್ಲ ನಾವು ತಗೊಂಡು ನಾವು ಊಟ ಮಾಡ್ಬೇಕು, ನಾವು ಬಳಸ್ಬೇಕು ಅಂತಂದೀವಿ ಅಂದ್ರೆ ಅದೇನಾಗ್ತದ ಅಂತ ನಾಶ ಆಗ್ತದ ಅಂತ ಹೇಳ್ಕೊಂಬದ್ರಲ್ಲ. ಅದಕ್ಕಂತಾನೆ ಭಗವಂತ ಸರ್ವಜ್ಞಕಾರ ಕೂಡ ಬಹಳ ಹೇಳಿದಾರ ದಾನದ ಬಗ್ಗೆ. ಏನ್ ಹೇಳಿದಾರ ಅಂತ ಕೇಳಿ, ಪರಮಾತ್ಮ ಕೊಟ್ಟಂತ ಸಂದರ್ಭದಲ್ಲಿ ಮತ್ತೊಬ್ರಿಗೆ ಕೊಡುನಿ ಅಂತ ತಿಳ್ಕೊಂಡು ಸಿರಿಬಂದ ಕಾಲಕ್ಕೆ ಕರೆದ ದಾನವನ್ನು ಮಾಡು, ಪರಿಣಾಮ ಹೊಕ್ಕು ಕೈಲಾಸ, ನೆರೆಮನೆ ಹೊಕ್ಕು ಸರ್ವಜ್ಞ. ಕೊಟ್ಟದ್ದು ಕೆಟ್ಟಿತೇರಿ ಬೇಡ, ಅದು ಮುಂದೆ ಕಟ್ಟಿದ ಬುತ್ತಿ ಕೂಡ ಹೇಳ್ಕೊಂಬಂದ್ರು. ಕೊಟ್ಟದ್ದು ಹೋಗ್ತದೆ ಅನ್ನೋಂಗಿಲ್ಲ. ನಾವು ಒಂದು ಕೈಲಿ ಕೊಟ್ಟು ಪರಮಾತ್ಮ 10 ಕೈಲಿ ಕೊಡ್ತಾನೆ. ನೀವು ಭೂಮಿಯೊಳಗೆ ಒಂದು ಕಾಳು ಜೋಳ ಹಾಕಿರ್ತೀರಿ, ಒಂದ್ ದೊಡ್ಡ ತಲೆ ಭಗವಂತ ಭೂಮಿಯಲ್ಲಿ ಬರ್ತೈತಿಲ್ಲ. ಆ ರೀತಿಯಾಗಿ ನಾವು ದೊಡ್ಡ ಮನುಷ್ಯನಿಂದ ಕೊಟ್ಟದಷ್ಟ ಬರಂಗಿಲ್ಲ, 10 ಪಟ್ಟಾಗಿ ನಮಗೆ ಬರ್ತೈತಂತ. ಅದಕ್ಕೆ ಹೇಳ್ಕೊಂಡ್ ಬಂದ್ರ ಅವರು. ಈಗ ಕೊಟ್ರೆ ಮತ್ ಮುಂದೆ ಶ್ರೀಮಂತರಾಗಿ ಹುಟ್ಟುತ್ತದೆ ಅಂತ ಹೇಳ್ಕೊಂಡ್ ಬರ್ತಾರ. ಅದಕ್ಕಾಗಿ ಉಪದೇಶ ಏನ್ ಮಾಡ್ತಾರ ಅಂತ ಕೇಳಿದ್ರ, ಕೊಟ್ಟು ಊಟ ಮಾಡು, ಕೊಟ್ಟು ಮತ್ತೊಬ್ರಿಗೆ ಕೊಟ್ಟು ಸಂತುಷ್ಟ ಮಾಡಿದಂತೆ ಭಗವಂತನಿಂದ ತೃಪ್ತಿ ಪಡಿಸ್ತಾರಂತ. ನಿನಗೆ ಯಾವ್ದಕ್ಕೂ ಕೊರತೆ ಮಾಡಂಗಿಲ್ಲ ಅಂತ ತಿಳ್ಕೊಂಡು ಇಲ್ಲಿ ನಿಜಗುಣ ಸೇವೆಗಳು ಬೇಡಿಕೊಳ್ಳುವಂತ ಪದ್ಯ ಇದೆ. ಅದ್ರ ಸಲುವಾಗಿ ಈ ನೋಡ್ರಿ, ನಾವು ಕೊಡ್ತೇವೆ ಬೇಡಾಕಾರ ಎಲ್ಲಿಗೆ ಸಿಕ್ಕಂಗ ಕೊಡಬಾರ್ದಂತ. ಕೊಟ್ಟಿರ್ತಕ್ಕಂಥ ಬಂದಂತ ಸಂಪತ್ತವನ್ನ ಸಿಕ್ಕಂಗ ನಾವು ಉಪಯೋಗ ಮಾಡಿದ್ವಿ ಅಂತ ಏನಾಗ್ತದ? ವ್ಯರ್ಥ ಆಗ್ತದ.
ಅದಕ್ಕಾಗಿ ನಾವೇನ್ ಮಾಡಬೇಕು, ವಿಚಾರವನ್ನು ಮಾಡಿ ಪಾತ್ರ ಅಪಾತ್ರಗಳನ್ನ ವಿಚಾರ ಮಾಡಿ ದಾನ ಧರ್ಮವನ್ನ ಮಾಡಬೇಕು. ಇಂಥ ಸತ್ಕರ್ಮದಲ್ಲಿ ಮಾಡೋದ್ರಿಂದ ಪುಣ್ಯ ಪರೋಪಕಾರದ. ಯಾರು ಚಟ ಮಾಡ್ತಕ್ಕಂಥ ಕೊಟ್ರ ಪಾಪ ಬರ್ತದೆ, ಇಷ್ಟ ವ್ಯತ್ಯಾಸ. ಅದ್ರ ಸಲುವಾಗಿ ಸಿದ್ಧಾರಜ್ಜ ಇರುವಂತಹ ಸಮಯದಲ್ಲಿ ವಿಚಾರ ಮಾಡಿ ಸಾಕಷ್ಟು ಮಂದಿ ಅವ್ರಿಗೂ ಸಹಿತವಾಗಿ ದಾನ ಮಾಡ್ತಿದ್ರು. ಒಬ್ಬಕ್ಕೆ ಅಜ್ಜಿ ಏನ್ ಮಾಡಿದ ಅಂತ ಕೇಳಿದ್ರೆ ಎಲ್ಲ ಲಕ್ಷ ಗಂಟ್ಲೆ 1000 ಗಂಟ್ಲೆ ರೊಕ್ಕ ಕೊಡ್ತಿದ್ರಂತ. ಒಬ್ಬಕ್ಕೆ ಅಜ್ಜಿ ಏನ್ ಮಾಡಿದ ಅಂತ ಕೇಳಿ ಒಂದು ದುಡ್ಡು ತಗೊಂಡ್ ಬಂದು ಅಜ್ಜನ್ ಹೆಂಗ್ ಕೊಡ್ಬೇಕು ಅಂತ ತಿಳ್ಕೊಂಡು ಚೀಲ ಅಂತ ಎಲ್ಲಾರು ಅಷ್ಟು ರೊಕ್ಕ ಕೊಡ್ತಿರ್ತಾರೋ, ನಂದು ಇಷ್ಟರ ಹೋಗಿ ಮುಟ್ಲಿ ಭಗವಂತನಿಗೆ ಅಂತ ತಿಳ್ಕೊಂಡು ಸತ್ಕರ್ಮಕ್ಕ ಅಂತ ತಿಳ್ಕೊಂಡು ಅದನ್ನ ಹೋಗಿ ದುಡ್ಡು ಕೊಡಕ್ ಹೋದಂತ. ಎಲ್ಲರೂ ಗದ್ದಲ ಮಾಡಿತ್ತು. ಅವಾಗ ಏನ್ ಮಾಡಿದ್ರು, ಅಜ್ಜ ಸಿದ್ಧಾರಜ್ಜರು ಸೂಕ್ಷ್ಮ ದೃಷ್ಟಿ ನೋಡಿದ್ರ ಅಜ್ಜಿ ಹಾದಿ ಬಿಟ್ರಪ್ಪ ಅಂದ್ರಂತ. ಬಂದಳಕಿ ಬಂದ್ ಕೂಡಲೇ ಅಂತಂದ್ರೆ ಏನ್ ಮಾಡಿದ್ರು ಅಂತಂದ್ರ ಕೈಯಾಗಿಟ್ಟು ಕೂಡಲೇ ಅಜ್ಜರು ಕೈ ನಡಗಾಕತ್ತಿತ್ತಂತ. ಯಾಕಪ್ಪ, ಬಾಬಾ ರೊಕ್ಕ ಲಕ್ಷ ಗಂಟೆ 1000 ಗಂಟೆ ತಗೊಂಡಿರ್ತಕ್ಕಂತ ಹಸ್ತ ನಿಮ್ದು, ಆಯ್ತ ನಂದು ಒಂದ ದುಡ್ಡು ಐತೆ ಅದಕ್ಕ ಅಂತ ಮುದಿ ಬಾಳ ಬೆರಿಗಿದ್ಲಂತೆ. ಹಂಗ ಅಂದ್ಕೂಲೆ ಅಂದ್ರೆ ಇಲ್ವಾ, ಹಂಗೇನಿಲ್ಲ, ನಾನೇನ್ ಭಕ್ತಿ ಅಂತ ಅಷ್ಟು ವಜ್ಜೆ ಅದ ಅಂದ್ರಂತ ಅವ್ರು ಅಜ್ಜವ್ರು ಸಿದ್ಧಾರಜ್ಜವ್ರು. ಮತ್ ಮುಂದ್ಕೂತ ಹೋಗಿ ಬಂದ್ಲಂತ, ಯಪ್ಪ ಈ ದಾಸೋಕ್ಕೆಲ್ಲ ನನ್ ಪ್ರಸಾದ ಆಗಲಿ ದುಡ್ಡಿನಿಂದ ಅಂದಾಗ ಅಜ್ಜವ್ರು ವಿಚಾರ ಮಾಡಿ ಅದಕ್ಕೆ ಕೊತ್ತಂಬರಿನ ಅಡಿಗೆ ಸತ್ರಿನ ತರಿಸಿ ಹಾಕಿರು ಎಲ್ಲಾ ದಾಸೋಕ್ ಮುಟ್ಟಿ ಅನ್ನತಕ್ಕಂಥ ವಿಚಾರ ಎಲ್ಲ ಕೇಳಿದರದೇರಿ. ಅದು ಹೇಳೋ ತಾತ್ಪರ್ಯ ಅಂತ ಕೇಳಿದ್ರೆ ಕೊಟ್ಟು ಎಷ್ಟೇ ಇದ್ರು ಕೂಡ ಭಗವಂತ ಸತ್ಕರ ಬಳಿ ಕೊಟ್ಟು ನಾವು ಉಣ್ಣುವಂತಹದ್ದನ್ನ ಇಲ್ಲಿ ನಿಜಗುಣ ಶಿವ ಬೇಡಿಕೊಂಡಿದಾರ. ಅಂತ ಒಂದು ಒಳ್ಳೆಯ ಈ ಒಂದು ಸತ್ಕರ್ಮದಲ್ಲಿ ಮಹಾತ್ಮರಿಗೆ, ಬ್ರಹ್ಮನಿಷ್ಠರಿಗೆ, ಬಡವರಿಗೆ, ಅತಿಥಿಗಳಿಗೆ ಅದಕ್ಕ ನಾವು ಕೊಟ್ಟು ಬಂದಂತ ಸಂದರ್ಭದಲ್ಲಿ ಕೊಟ್ಟು ನಾವು ಉಂಟದ್ದಾರ ನಮ್ಗೆ ಒಳ್ಳೇದಾಗ್ತದ. ಇವೆಲ್ಲ ಬಿಟ್ಟು ಹೋದ್ವಿ ಅಂತ ಹೇಳಿದ್ರೆ ಉಣ್ಣ ದೊಡವೆಯ ಗಳಿಸಿ ಮಣ್ಣಲ್ಲಿ ತಾಯಿರಿಸಿ ಚೆನ್ನಾಗಿ ನೆಲವ ಸಾರಿಸಿದ ಅವನ ಬಾಯಲ್ಲಿ ಮಣ್ಣು ಕಾನೆಯ ಸರ್ವಜ್ಞ ಅಂತ ತಿಳ್ಕೊಂಡು ಹೇಳ್ಕೊಂಡ್ ಬಂದಿದಾರ. ಅದ್ರ ಸಲುವಾಗಿ ಹಂಗ ಮಾಡಲಾರ್ದರೆ ಅವ್ರೇನ್ ಮಾಡಬೇಕು ಅಂತ ಈ ಜನ್ಮದಲ್ಲಿ ಬಂದಿರ್ತಕ್ಕಂಥ ಸಂಪತ್ತನ್ನು ನೀಡಿ ಪುಣ್ಯವನ್ನು ಗಳಿಸಿ ಹೋಗ್ಬೇಕಾಗ್ತದ. ಅದ್ರ ಸಲುವಾಗಿನೇ ಇಲ್ಲಿ ವಿಚಾರಣದೊಡನೆ ಭೋಗಿಸುವ ಅರ್ಥ ಅಂತಕ್ಕಂಥ ವಾಕ್ಯವನ್ನ ಇಲ್ಲಿ ನೀಡಿದ್ದಾರೆ. ಅಂತ ಸದ್ಬುದ್ಧಿ ಸದ್ಗುರುದೇವ ಎಲ್ಲರಿಗೂ ಕೊಟ್ಟು ಕರುಣಿಸಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಕೆಲವು ಮಾತು ಗುರುತಿನ ಒಪ್ಪಿಸಿ